ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಕಾರ್ನ ರಿವ್ಯೂ ಮಾಡೋಕ್ಕೆ ಇಲ್ಲೇ ನಿಂತಿದೆ ನೋಡಿ. ಇವತ್ತು ಲಾಂಚ್ ಇವೆಂಟ್ ಇದೆ, ಸೊ ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಜನ ಆ್ಯಕ್ಚುಲಿ ಈ ಕಾರ್ ಬೇಕಿತ್ತಾ, ಏನಕ್ಕೆ ಈ ಕಾರ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಆಲ್ರೆಡಿ ಕ್ಯಾರೆನ್ಸ್ ಇತ್ತು, ಕ್ಲಾವಿಸ್ ಬೇಕಿತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಜನಕ್ಕಿದೆ. ಪವರ್ ಹೆಂಗಿದೆ, ಸ್ಪೇಸ್ ಹೆಂಗಿದೆ, ಸೊ ಎಲ್ಲನೂ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಡೌಟ್ಸ್ ನಿಮ್ಮ ತಲೆಯಲ್ಲಿ ಏನೇನಿದೆಯೋ ಎಲ್ಲನೂ ಈ ವಿಡಿಯೋಲಿ ಕ್ಲಾರಿಫೈ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ನೀವೇನಾದರೂ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಂದರೆ ಈ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಫಸ್ಟು ಕಾರ್ ಕೀ ಹೇಗಿದೆ ನೋಡೋಣ. ಬೇರೆ ಕಿಯಾ ಕಾರ್ಸೇ ನೋಡ್ತಾ ಇದ್ರೆ ಸೇಮ್ ಅದೇ ಕಿನೇ ಬರುತ್ತೆ, ಕಿಯಾ ಲೋಗೋ ಬರುತ್ತೆ. ಸೈಡಲ್ಲಿ ಫಂಕ್ಷನಾಲಿಟೀಸ್ ಕೊಟ್ಟಿರ್ತಾರೆ. ಇದು ಬಂದು ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ. ಇದು ಬಂದು ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಬಂದು ಹಿಂದ್ಗಡೆ ಬೂಟ್ ಏನಿದೆ ಅದರ ಲಾಕ್ ರಿಲೀಸ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಇದರಲ್ಲಿ ಒಂದು ಯೂನಿಕ್ ಫಂಕ್ಷನಾಲಿಟಿ ಏನು ಅಂತಂದರೆ, ಕಾರ್ ಇವಾಗ ಲಾಕ್ ಮಾಡ್ತೀನಿ, ಸೊ ಲಾಕ್ ಮಾಡಿಬಿಟ್ಟು ಅನ್ಲಾಕ್ ಬಟನ್ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಎಲ್ಲ ವಿಂಡೋಸ್ ಆ್ಯಕ್ಚುಲಿ ರೋಲ್ ಡೌನ್ ಆಗ್ತಾ ಇದೆ. ಸೊ ಎಸ್, ರಿಮೋಟಿಂದನೂ ರೋಲ್ ಡೌನ್ ಆ್ಯಂಡ್ ರೋಲ್ ಅಪ್ ಎರಡೂ ಮಾಡ್ಬೋದು. ಲಾಕ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕಂಟಿನ್ಯೂಸ್ ಅಗೇನ್ 4 ವಿಂಡೋಸು ಕೂಡ ರೋಲ್ ಅಪ್ ಆಗುತ್ತೆ. ಬಟ್ ಸನ್ ರೂಫ್ ಅಂತೂ ಓಪನ್ ಆಗಲ್ಲ. ಇದರಿಂದ ನೀವು ತಿಳ್ಕೊಬೋದು ಎಲ್ಲ ವಿಂಡೋಸ್ಗೂ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಈ ರಿವ್ಯೂನ 6 ಪಾಯಿಂಟ್ಸ್ ಥ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 6 ಪಾಯಿಂಟ್ಸಿಂದ ಕಾರ್ ಬಗ್ಗೆ ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಫಸ್ಟ್ಲಿ ಈ ಕಾರ್ದು ಡಿಸೈನ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋಣ. ಕ್ಲಾವಿಸ್ನ ಪ್ರೋ ವರ್ಷನ್ ಆಫ್ ಕಿಯಾ ಕ್ಯಾರೆನ್ಸ್ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ. ಸೊ ದಟ್ ಮಚ್ ಅಡ್ವಾನ್ಸ್ಡ್ ಈ ಕಾರು. ಆ್ಯಂಡ್ ಡಿಸೈನ್ ವೈಸ್ ಕೂಡ ತುಂಬ ಸಬ್ಜೆಕ್ಟಿವ್ ಇತ್ತು ಮುಂಚೆ ಕ್ಯಾರೆನ್ಸ್ದು. ಬಟ್ ಇವಾಗ ಕ್ಲಾವಿಸು ಇಟ್ ಮೇಕ್ಸ್ ಎ ಮಚ್ ಮೋರ್ ಅಟ್ರಾಕ್ಟಿವ್ ಲುಕ್ ಅಂತಲೇ ಹೇಳ್ಬೋದು. ಯಾರಿಗೆ ನೋಡಿದ್ರು ಇಟ್ಸ್ ಕ್ವೈಟ್ ಪ್ಲೀಸಿಂಗ್ ಅಂತಲೇ ಅನ್ಸುತ್ತೆ. ನೋಡಿದ ತಕ್ಷಣ ಸಕ್ಕದಾಗಿದೆ ಗುರು ಡಿಸೈನ್ ಅಂತಲೇ ಅನ್ಸುತ್ತೆ. ಫ್ರಂಟ್ ಆ್ಯಕ್ಚುಲಿ ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ EV6 ಅಂತಲೇ ಹೇಳ್ಬೋದು. ಅದರದ್ದು ಹೆಡ್ ಲ್ಯಾಂಪ್ ಯೂನಿಟ್ ಆಗಿರ್ಬೋದು, ಯಾವ ರೀತಿ ಡಿಸೈನ್ ಮಾಡಿದರೆ ಸೇಮ್ ಟೈಪ್ ಆಫ್ ಸೆಟಪ್ಪು ಮುಂದಗಡೆಗೆ ಕೊಟ್ಟಿರುವಂಥದ್ದು. ಯಾವುದೇ ಆ್ಯಂಗಲಿಂದ ನೋಡೋದು ದಿಸ್ ಈಸ್ ಅ ಪ್ರೀಮಿಯಂ ವರ್ಷನ್ ಆಫ್ ಕ್ಯಾರೆನ್ಸ್ ಅಂತ ಪಕ್ಕ ಅನ್ಸುತ್ತೆ. ಆ್ಯಂಡ್ ಸೈಡಿಂದನೂ ಆಲ್ಮೋಸ್ಟ್ ಕ್ಯಾರೆನ್ಸ್ ಏನಿತ್ತು ಸೇಮ್ ವೈಬೇ ಕೊಡುತ್ತೆ ನಿಮಗೆ. ಬಟ್ ಹಿಂದ್ಗಡೆಗೆ ಬಂದರೆ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಈ ಒಂದು ಸ್ಟ್ಯಾನ್ಸ್ ಏನಿದೆ ದಿಸ್ ಆಲ್ಸೋ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ವೈಬ್ ಅಂತಲೇ ಹೇಳ್ಬೋದು. ಸೊ ಎಸ್, ಡಿಸೈನ್ ವೈಸ್ ದಿಸ್ ಕಾರ್ ಅಟ್ರಾಕ್ಟ್ಸ್ ಅ ಲಾಟ್ ಆಫ್ ಕಸ್ಟಮರ್ಸ್ ಆ್ಯಂಡ್ ಇಟ್ ವಿಲ್ ಪ್ಲೀಸ್ ಅ ಲಾಟ್ ಆಫ್ ಪೀಪಲ್ ಅಂತಲೇ ಹೇಳ್ಬೋದು. ಒಂದು ಪ್ರೀಮಿಯಂ ಫ್ಯಾಮಿಲಿ ಕಾರ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈ ಡಿಸೈನ್ ಆಸ್ಪೆಕ್ಟ್ಸ್ ನೋಡಿದಾಗ. ಸೆಕೆಂಡ್ ಆಸ್ಪೆಕ್ಟ್ ಇವಾಗ ಸ್ಪೇಸಿಂಗು. ಸೊ ಇಟ್ಸ್ ಅ ಪೀಪಲ್ ಮೂವರ್ಸ್ ಕಾರ್ ಅಂತಲೇ ಹೇಳ್ಬೋದು. ಬೇಸಿಕಲಿ MPV ಅಂತ ಹೇಳ್ತಾರೆ. ಸೊ ಪೀಪಲ್ ಮೂವರ್ಸ್ ಕಾರ್ ಆಗಿರೋದ್ರಿಂದ ಸ್ಪೇಸಿಂಗ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇವಾಗ ಇಲ್ಲಿ ಒಬ್ರು ಕೂತಿದ್ದಾರೆ. ಇವ್ರ ಹೈಟ್ ಬಂದು, ಸರ್ ನಿಮ್ಮ ಹೈಟು 5'7". ಓಕೆ, ಇವರು 5'7" ಇದ್ದಾರೆ ಅಂತೆ. ನಿಮ್ಮ ಡ್ರೈವಿಂಗ್ ಪೊಸಿಷನ್ಗೆ ತಕ್ಕಾಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಸೀಟು? ಓಕೆ ಫೈನ್. ಸೊ ಇವ್ರು ಇವಾಗ ಕಂಫರ್ಟಬಲ್ ಆಗಿ ಕೂತಿದ್ದಾರೆ. ಇವಾಗ ಇವ್ರನ್ನೇ ಸೆಕೆಂಡ್ ರೋಗ್ ಹಾಕ್ತೀನಿ, ಆಮೇಲೆ ಥರ್ಡ್ ರೋಗ್ ಹಾಕ್ತೀನಿ. ಸೊ ಸ್ಪೇಸಿಂಗ್ ನೋಡೋಣ. ಅವ್ರನ್ನೇ ಫ್ರಂಟ್ ಸೀಟ್ ಚೇಂಜ್ ಮಾಡಿದ್ರೆ ವಾಪಸ್ ಸೆಕೆಂಡ್ ರೋಗ್ ಹಾಕಿದ್ದೀನಿ. ಸೊ ಇವ್ರು ಕಂಫರ್ಟ್ ತಕ್ಕಂಗೆ ಕೂತಿದ್ದಾರೆ. ಸೊ ನೀ ಸ್ಪೇಸ್ ಎಲ್ಲ ಒಂದು ರೇಂಜಿಗೆ ಚೆನ್ನಾಗೇ ಇದೆ. ಸೊ ಇವಾಗ ಇವ್ರನ್ನ ಥರ್ಡ್ ರೋಗ್ ಹಾಕೋಣ. ಸರ್ ಕಂಫರ್ಟಬಲ್ ಇದ್ದೀರಾ? ತುಂಬ ಕಂಫರ್ಟಬಲ್ ಆಗಿದೆ ಸರ್. ಓಕೆ ಫೈನ್. ಇವಾಗ ಥರ್ಡ್ ರೋಗ್ ಕಳ್ಸೋಣ ತಡ್ರಿ ಇವ್ರನ್ನ. ಲೆಗ್ ಸ್ಪೇಸಿಂಗ್ ಸ್ವಲ್ಪ ಇವರಿಗೆ ಕಮಿಟೆಡ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತಿರಂಗಿದೆ. ಏನು ಸರ್? ಆ ಥರ ಏನಿಲ್ಲ, ಬಟ್ ತುಂಬ ಕಂಫರ್ಟಬಲ್ ಆಗಿದೆ ಸರ್ ಆ್ಯಕ್ಚುಲಿ. ಇವ್ರು ಆಲ್ಮೋಸ್ಟ್ ಕಂಪ್ಲೀಟ್ ರಿಕ್ಲೈನ್ ಮಾಡ್ಕೊಂಡಿದ್ದಾರೆ. ಕೂತಿರೋದು ನೋಡಿದ್ರೆ ಒಂದು ರೇಂಜಿಗೆ ಕಂಫರ್ಟಬಲ್ ಕೂತಿರಂಗಿದೆ. ಬಟ್ ಸ್ಪೇಸ್ ವೈಸ್ ಸ್ವಲ್ಪ ಕಾಂಪ್ರಮೈಸ್ ಆದಂಗಿದೆ. ಸೊ ನನ್ನ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ 5'7", 5'8" ಆ್ಯಂಡ್ ಇಲ್ಲಿ 5'3", 5'4" ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 5'5". ಈ ಹೈಟ್ ಇರೋರು ಆರಾಮಾಗಿ ಅಡಲ್ಟ್ಸ್ ಕೂಡ ಕಂಫರ್ಟಬಲ್ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ದಿಸ್ ಈಸ್ ದ ಸ್ಪೇಸಿಂಗ್ ಆಫ್ ಕ್ಯಾರೆನ್ಸ್ ಕ್ಲಾವಿಸ್ ಗೈಸ್. ಸ್ಪೇಸಿಂಗ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ 7 ಜನ ಲೋಡ್ ಹಾಕಿದ್ರೆ ಎಳಿಯತ್ತ ಗುರು ಈ ಗಾಡಿ ಅಂತ. ಅದಕ್ಕೆ ಡೈರೆಕ್ಟಾಗಿ ನಾನು ಥರ್ಡ್ ಆಸ್ಪೆಕ್ಟು ಇಂಜಿನ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸೊ ಇಂಜಿನ್ ಆಪ್ಷನ್ ವೈಸ್ 3 ಇಂಜಿನ್ ಆಪ್ಷನ್ಸ್ ಬರುತ್ತೆ ನಿಮಗೆ. ಒಂದು 1.5 NA ಇಂಜಿನ್ ಬರುತ್ತೆ, 1.5 ಲೀಟರ್ TGDI ಅಂದರೆ ಟರ್ಬೋ ಪೆಟ್ರೋಲ್ ಬರುತ್ತೆ, ಆ್ಯಂಡ್ 1.5 ಲೀಟರ್ ಡೀಸೆಲ್ ಕೂಡ ಬರುತ್ತೆ ನಿಮಗೆ. ನಾರ್ಮಲ್ MPI ತಗೋತೀನಿ, ತುಂಬ ನನಗೆ ಪವರ್ ಬೇಡ, ಜಸ್ಟ್ ಫಾರ್ ನಾರ್ಮಲ್ ಯೂಸ್ ಬೇಕು ಅಂತಂದರೆ ಜಸ್ಟ್ ಗೆಟ್ ದ MPI. ಡಸಂಟ್ ಮೇಕ್ ಎನಿ ಸೆನ್ಸ್ ನನ್ನ ಪ್ರಕಾರ. ಬಟ್ ಪರ್ಫಾರ್ಮೆನ್ಸು ಬೇಕು, ಆ್ಯಂಡ್ ಒಳ ಕೂತಿರೋರು ಕ್ಯಾರಿ ಮಾಡಬೇಕಾದ್ರು ನನಗೆ ಸ್ಟ್ರೆಸ್ ಆಗಬಾರ್ದು ಅಂತಂದರೆ ಟರ್ಬೋ ಪೆಟ್ರೋಲ್ ತೊಗೊಳ್ಳಿ. ನಿಮಗೆ ಟಾರ್ಕ್ ರಶ್ ಇಂಪಾರ್ಟೆಂಟು, ಮೈಲೇಜ್ ಇಂಪಾರ್ಟೆಂಟ್ ಅಂದರೆ ಡೀಸೆಲ್ಗೆ ಹೋಗಿ. ಸೊ ದಟ್ಸ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಆಲ್ ದ ಇಂಜಿನ್ಸ್ ಆರ್ ವೇ ಮೋರ್ ರಿಲಯಬಲ್ ಗೈಸ್, ಬಿಕಾಸ್ ಈ ಇಂಜಿನ್ ತುಂಬ ಕಾರ್ಗಳಲ್ಲಿ ರನ್ ಆಗಿದೆ. ಆ್ಯಂಡ್ ಅದರದ್ದು ರಿಲಯಬಿಲಿಟಿ ಆಗಿರ್ಬೋದು ಅಥವಾ ತಾಕತ್ತಾಗಿರ್ಬೋದು ಎಲ್ಲ ಪ್ರೂವ್ ಆಗಿದೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಇಂಜಿನ್ ತುಂಬ ರಿಫೈನ್ಡ್ ಇದೆ ನನ್ನ ಪ್ರಕಾರ, ಬಿಕಾಸ್ ಎಲ್ಲ ಇಂಜಿನ್ ಕೂಡ 4 ಸಿಲಿಂಡರ್ ಏನೇ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಇಂಜಿನ್ ಇಸ್ 1.5 ಲೀಟರ್ ಟರ್ಬೋ ಪೆಟ್ರೋಲ್. ಆ್ಯಂಡ್ ನಿಮ್ಮ ಮುಂದೆ ಇರುವಂಥದ್ದು ಅದೇ 160 BHP ಪವರ್ ಮತ್ತು 253 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಗುರು, ಒಂದು MPV ಕಾರ್ ಅಂತ ಅಂದಮೇಲೆ ಪ್ರಾಕ್ಟಿಕಲಿಟಿ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಸೊ ಪ್ರಾಕ್ಟಿಕಲಿಟಿ ಈ ಕಾರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೈಕ್ ಆಗಿಬಿಡ್ತೀರಾ. ತೋರಿಸ್ತೀನಿ ಬನ್ನಿ. ಫಸ್ಟ್ ಪ್ರಾಕ್ಟಿಕಲಿಟಿ ಅಂತಂದರೆ ಬಾಟಲ್ ಹೋಲ್ಡರ್ಗಳು ಡೋರಲ್ಲಿ ಇರುವಂಥದ್ದು ಎಷ್ಟು ದೊಡ್ಡದಾಗಿದೆ ಅಂತ ಅನ್ನೋದು ನೋಡಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಒಂದು ಮೀಡಿಯಂ ಸೈಜ್ ಅಂಬ್ರೆಲ್ಲ ಕೂಡ ಇಟ್ಕೊಳ್ಳೋಷ್ಟು ಡೋರಲ್ಲಿ ಸ್ಪೇಸ್ ಇದೆ. ಆ್ಯಂಡ್ ರಿಯರ್ ಡೋರಿಗೆ ಬಂದರೆ ರಿಯರ್ ಡೋರಲ್ಲೂ ಸ್ಪೇಸಿಂಗ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ್ಯಂಡ್ ಪ್ರಾಕ್ಟಿಕಲಿಟಿ ಅಂತಂದರೆ ಎಷ್ಟು ಸ್ಪೇಸ್ ಜಾಸ್ತಿ ಇರುತ್ತೋ ಕಾರ್ ಅಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂತಲೇ ಅರ್ಥ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಒಳಗಡೆ ಅದನ್ನೇ ತೋರಿಸೋಕೊಟ್ಟಿರೋದು ನಿಮಗೆ. ಸೊ ಗ್ಲೋ ಬಾಕ್ಸ್ ಅಂತ ಬಂದರೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಅ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಅಪಾರ್ಟ್ ಫ್ರಮ್ ದಟ್ ಪ್ರಾಪರ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಸೈಕ್ ಅನ್ಸೋದು ಅಂತಂದರೆ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಎ ನಾರ್ಮಲ್ ಕಪ್ ಹೋಲ್ಡರ್ಸ್ ಗೈಸ್, ದಿಸ್ ಈಸ್ ಅ ವೆಂಟಿಲೇಟೆಡ್ ಕಪ್ ಹೋಲ್ಡರ್ಸ್. ಇಲ್ಲಿ ನೋಡಿ ಸರ್ಕ್ಯುಲೇಷನಿಗೆ ಕೊಟ್ಟಿದ್ದಾರೆ ಆನ್ ಆ್ಯಂಡ್ ಆಫ್. ಆ್ಯಂಡ್ ಅದ್ರ ವೆಂಟ್ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲೊಂದು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಒಂದು ಕೊಟ್ಟಿದ್ದಾರೆ. ನಾರ್ಮಲ್ ಬಾಟಲ್ ಸೈಜ್ ಇಟ್ಬಿಟ್ಟು ಆರಾಮಾಗಿ ಕೂಲ್ ಮಾಡ್ಕೋಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್
ಫ್ರಂಟ್ ಆಮ್ರೆಸ್ಟಲ್ಲೂ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸಿಕ್ಕಾಪಡೆ ಡೀಪ್ ಇದೆ. ಆ್ಯಂಡ್ ದೊಡ್ಡ ದೊಡ್ಡ ಐಟಮ್ಸ್ಗಳು ಆ್ಯಕ್ಚುಲಿ ಇಲ್ಲಿ ಇಟ್ಕೋಬೋದು. ಬೇಕು ಅಂದರೆ ಕೀ ಇಲ್ಲಿ ಇಟ್ಕೋಬೋದು, ಇಲ್ಲ ಅಂತಂದ್ರು ಕೀ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಫ್ರಂಟ್ ಕಪ್ ಹೋಲ್ಡರ್ಸಲ್ಲಿ ನೋಡಿದ್ರೆ ಅದು ಮಾತ್ರ ವೆಂಟಿಲೇಟೆಡ್ ಅಲ್ಲ, ಹಿಂದ್ಗಡೆ ಸ್ಟೋರೇಜ್ ಸ್ಪೇಸಲ್ಲೂ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಈ ಡೋರ್ ಏನು ಕಾಣ್ತಿದೆಯಲ್ಲ ಇದನ್ನು ಎತ್ತಿದ್ರೆ ಆ್ಯಕ್ಚುಲಿ ಆಲ್ರೆಡಿ ಎತ್ತಿದೆ, ಇಲ್ಲಿಂದ ಆ್ಯಕ್ಚುಲಿ ಏರ್ ಬರುತ್ತೆ. ಬ್ಯಾಡ್ ಅಂದರೆ ಕ್ಲೋಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಫೋನ್ ಹೀಟ್ ಆಗಿತ್ತು ಅಂದ್ರೆ ಅದನ್ನು ಇಡ್ಬೋದು, ಅಥವಾ ಸ್ಮಾಲ್ ಬಾಟಲ್ ಏನಾರಿದ್ರೆ ಅಥವಾ ಡ್ರಿಂಕ್ಸ್ ಏನಾರು ಇದ್ರೆ ಅದು ಕೂಡ ಇಲ್ಲಿ ಇಟ್ಟು ಕೂಲ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ರೋ ನೆಕ್ಸ್ಟ್ ಲೆವೆಲ್ ಅಂತ ಅಂದರೆ ಇಲ್ಲಿ ಒಂದು ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಲೈಕ್ 1 ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಬೋದು, ಅಥವಾ ಇಲ್ಲಿ ಮೊಬೈಲ್ ಯಾರು ಇಟ್ಕೊಂಡು ಈ ಥರ ವಾಚ್ ಮಾಡ್ಬೋದು. ಇಲ್ಲ ನನಗೆ ಇಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಮೊಬೈಲ್ ಅಂತಂದರೆ ಸ್ಟಿಲ್ ಯು ಗೆಟ್ ಅ ಸ್ಪೇಸ್ ಹಿಯರ್ ಗೈಸ್. ಸೊ ಇಲ್ಲೂ ಕೂಡ ಮೊಬೈಲ್ ಇಟ್ಕೋಬೋದು. ಅಪಾರ್ಟ್ ಫ್ರಮ್ ಟ್ರೇ, ಸೀಟಲ್ಲಿ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ, ಸೊ ದಟ್ ನ್ಯೂಸ್ ಪೇಪರ್ ಬುಕ್ಸ್ ಏನಾದ್ರು ಓದ್ಬಿಟ್ಟು ಇದಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಈ ಕಾರ್ ಪ್ರಾಕ್ಟಿಕಾಲಿಟಿ ಇನ್ನು ಎನ್ಹಾನ್ಸ್ ಮಾಡ್ತಾ ಇರೋದು ಸೆಕೆಂಡ್ ರೋಗೆ ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ಸ್ ಇಂದ. ಸ್ಪೇಸಿಂಗ್ ಅವಾಗಲೇ ನೋಡಿದ್ರೆ ನೀವು ಆ ಸ್ಪೇಸಿಂಗು ದಟ್ ಈಸ್ ವೇ ಮೋರ್ ಅಡ್ಜಸ್ಟಬಲ್ ಗೈಸ್, ಬಿಕಾಸ್ ಒಂದು ಫ್ರಂಟ್ ಸೀಟ್ಸು ಅಡ್ಜಸ್ಟಬಲ್ ಇದ್ದೇ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಸೆಕೆಂಡ್ ರೋ ಸೀಟ್ಸ್ ಏನು ಕೊಟ್ಟಿದ್ದಾರಲ್ಲ, ದಿಸ್ ಈಸ್ ಫ್ರಂಟ್ ಟು ಬ್ಯಾಕ್ ಮೂವಬಲ್ ಆ್ಯಂಡ್ ದಿಸ್ ಒನ್ ಈಸ್ ರಿಕ್ಲೈನಬಲ್ ಆಸ್ ವೆಲ್ ಗೈಸ್. ಎಷ್ಟು ಇನ್ಕ್ಲಿನೇಷನ್ ಬೇಕೋ ಅಷ್ಟು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟಾಯ್ತು ಅಂತ ಅನ್ನೋದು. ಆಮ್ರೆಸ್ಟ್ ಕೂಡ ಇಂಡಿವಿಜುವಲ್ ಸೀಟ್ಸಿಗೆ ಕೊಟ್ಟಿದ್ದಾರೆ. ಥರ್ಡ್ ರೋಗೆ ಹೋಗಬೇಕು ಅಂತಂದರೆ ಎಲ್ಲ ಕಾರಲ್ಲೂ ಸಾಮಾನ್ಯವಾಗಿ ಸೀಟನ್ನು ಮುಂದಕ್ಕೆ ತಳ್ಬಿಟ್ಟು ಇಲ್ಲ ಮಧ್ಯದಿಂದ ಹೋಗೋದು ಈ ಥರ ಇರುತ್ತೆ. ಬಟ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಅ ಯುನಿಕ್ ಫೀಚರ್ ಗೈಸ್. ವಿತ್ ಅ ಪ್ರೆಸ್ ಆಫ್ ಅ ಬಟನ್ ದಿಸ್ ಸೀಟ್ ಕ್ಯಾನ್ ಟಂಬಲ್ ಆ್ಯಂಡ್ ವಿ ಕ್ಯಾನ್ ಗೋ ಥ್ರೂ ಈಸಿಲಿ. ಅಟ್ ಲಾಸ್ಟ್ ಈ ಕಾರ್ ಒಂಥರ ಶೋರ್ಫೋರ್ ಡ್ರೈವ್ ಒಂಥರನೂ ಯೂಸ್ ಮಾಡ್ಬೋದು, ಬಿಕಾಸ್ ಈ ಕಾರಲ್ಲಿ ಬಾಸ್ ಮೋಡ್ ಬರುತ್ತೆ. ಸೊ ಇಟ್ಸ್ ನಾಟ್ ಟು ಕನ್ವೀನಿಯಂಟ್, ಬಟ್ ದಿಸ್ ಡಸ್ ದಿ ಜಾಬ್ ಆ್ಯಕ್ಚುಲಿ. ಇಷ್ಟು ಪೂರ್ತಿ ಮುಂದಕ್ಕೆ ತಳ್ಬಿಟ್ಟು ಇನ್ಕ್ಲಿನೇಷನ್ ಆ್ಯಂಗಲ್ ಏನಿದೆ ಕಾರ್ದು, ಜಸ್ಟ್ ಅ ಸೆಕ್ ನೋಡಿ ಈ ಥರ ಇಟ್ಕೊಂಡು ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಮರಿಕೊಂಡು ಎಷ್ಟು ದೂರ ಬೇಕಾರೋ ಅಷ್ಟು ದೂರ ಹೋಗ್ಬೋದು ಗುರು. ದಿಸ್ ಇಸ್ ವಾಟ್ ದಿಸ್ ಕಾರ್ ಕನ್ವೀನಿಯಂಟ್ ಆಫರ್ಸ್ ಆ್ಯಕ್ಚುಲಿ. ಸೊ ಬಾಸ್ ಮೋಡ್ ಇದಕ್ಕೆ ಯೂಸ್ ಮಾಡೋಂಥದ್ದು. ಸೊ ಇಟ್ಸ್ ಅ ಮಿನಿ ಶೋರ್ಫೋರ್ ಡ್ರಿವನ್ ಕಾರ್ ಅಂತಲೂ ಹೇಳ್ಬೋದು. ಪ್ರಾಕ್ಟಿಕಾಲಿಟಿ ನೆಕ್ಸ್ಟ್ ಆಸ್ಪೆಕ್ಟ್ ಅಂತ ಅಂದ್ರೆ ಬೂಟ್ ಆ್ಯಕ್ಚುಲಿ ನನ್ನ ಪ್ರಕಾರ ವಿತ್ ಥರ್ಡ್ ರೋ ಅಪ್ ಆಲ್ಮೋಸ್ಟ್ 219 ಲೀಟರ್ಸ್ ಏನೋ ಬರುತ್ತೆ. ಬಟ್ ಥರ್ಡ್ ರೋ ನನಗೆ ಬೇಡ ಅಂತಂದರೆ ಯು ಕ್ಯಾನ್ ಜಸ್ಟ್ ಫೋಲ್ಡ್ ಇಟ್ ಅಪ್ ಗೈಸ್. ನೋಡಿ ಈ ಥರ ಲಿವರ್ ಕೊಟ್ಟಿರೆ ಡೈರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಆಲ್ಮೋಸ್ಟ್ 645 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಸೆಕೆಂಡ್ ರೋ ಏನಿದೆ ಅದನ್ನು ಕಂಪ್ಲೀಟಾಗಿ ಏನಾದ್ರು ಫೋಲ್ಡ್ ಮಾಡಿದ್ರಿ ಅಂತಂದರೆ ಒಬ್ಬರು ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಬಟ್ ಥರ್ಡ್ ರೋನು ಅಪ್ಪಿತ್ತು ಅಂತಂದಾಗ ನಿಮ್ಗೆ ಅವಾಗಲೇ ಹೇಳ್ದಂಗೆ 219 ಲೀಟರ್ಸ್ ಬೂಟ್ ಅಷ್ಟೇ. ಸೊ ಹಾಗಾಗಿನೇ ಇಲ್ಲಿ ಕೆಳಗಡೆ ಒಂದಿಷ್ಟು ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಎತ್ಬಿಟ್ರೆ ಈ ಸ್ಟೋರೇಜ್ ಸ್ಪೇಸ್ ಏನಿದೆ ಇಷ್ಟು ಕೂಡ ಯೂಸ್ ಮಾಡ್ಕೋಬೋದು. ಒಂದು ಸ್ಮಾಲ್ ಲಗೇಜಸ್ ಏನಾದರೂ ಆರಾಮಾಗಿ ಇಟ್ಕೊಂಡು ಈ ಕಾರಲ್ಲಿ ಟ್ರಾವೆಲ್ ಮಾಡ್ಬೋದು. ನನ್ನ ಪ್ರಕಾರ ಬೂಟ್ ವೈಸ್ ದಿಸ್ ಈಸ್ ನಾಟ್ ಅ ಟೂ ಗುಡ್ ಪ್ರಾಕ್ಟಿಕಲ್ ಕಾರ್ ಗೈಸ್, ಬಿಕಾಸ್ 7 ಮೆಂಬರ್ಸ್ ಲೋಡ್ ಇದ್ದೀರಾ, ದೊಡ್ಡ ಲಗೇಜ್ಗಳಿದೆ ಅಂತಂದರೆ ಎಲ್ಲಂದರೆ ಎಲ್ಲೂ ಇಡೋಕ್ಕಾಗಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಬಿಗ್ಗೆಸ್ಟ್ ಬಮ್ಮರ್ ಅಂತಂದರೆ ದಿಸ್ ಈಸ್ ನಾಟ್ ಅ ಫಂಕ್ಷನಲ್ ರೂಫ್ ರೈಲ್ ಗೈಸ್. ಸೊ ಫಂಕ್ಷನಲ್ ಇಲ್ಲದೆ ಇರೋದ್ರಿಂದ ಲಗೇಜ್ ಎಲ್ಲಿ ಕೂಡ ಲೋಡ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಅಂತಂದರೆ 6 ಪೀಪಲ್ನ ಹಾಕ್ಕೊಳ್ಳಿ ಆ್ಯಂಡ್ ಒಂದು ಸೀಟ್ನ ಫೋಲ್ಡ್ ಮಾಡ್ಕೊಳ್ಳಿ, ಲಗೇಜ್ ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಪೇಸ್ ಆಗುತ್ತೆ. ಇಲ್ಲ ನಾವು 7 ಜನನೂ ಮೂವ್ ಮಾಡಬೇಕು ಅಂತಂದರೆ ಫಂಕ್ಷನಲ್ ರೂಫ್ ರೈಲ್ನ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಲೋಡ್ ಇಟ್ ಅಪ್ ಇನ್ ದ ರೂಫ್ ಆಸ್ ವೆಲ್. ಇದಿಷ್ಟು ಈ ಕಾರಿನ ಪ್ರಾಕ್ಟಿಕಾಲಿಟಿ ಆಗಿತ್ತು. ಇಂಟೀರಿಯರ್ ಸ್ಪೇಸಿಂಗ್ ವೈಸ್ ಅಥವಾ ಪ್ರಾಕ್ಟಿಕಾಲಿಟಿ ವೈಸ್ ದಿಸ್ ಕಾರ್ ಎಕ್ಸೆಲ್ಸ್ ಅ ಲಾಟ್ ಗೈಸ್. ಫಿಫ್ತ್ ಆಸ್ಪೆಕ್ಟ್ ಮೇಯ್ನು ಫೀಚರ್ಸು. ಎಲ್ಲರೂ ಕಾರಲ್ಲಿ ಬಂದ ತಕ್ಷಣ ನೋಡೋದೇ ಫೀಚರ್ಸ್. ಆ್ಯಕ್ಚುಲಿ ಫೀಚರ್ಸ್ ಕಮ್ಮಿ ಇದ್ದರೆ ಎಷ್ಟೋ ಜನ ಕಾರೇ ತಗೊಳ್ಳಲ್ಲ ಗುರು. ಬಟ್ ದಿಸ್ ಕಾರ್ ಈಸ್ ಅ ವೆರಿ ಫೀಚರ್ ಲೋಡೆಡ್ ಕಾರ್ ಗೈಸ್ ಕಂಪೇರ್ ಟು ದ ಕ್ಯಾರೆನ್ಸ್. ಈ ಕಾರಲ್ಲಿ ತುಂಬ ಫೀಚರ್ಸ್ಗಳನ್ನ ಲೋಡ್ ಮಾಡಿದ್ದಾರೆ. ಎಷ್ಟೋ ಫೀಚರ್ಸ್ಗಳು ಕ್ಯಾರೆನ್ಸಲ್ಲಿ ಬೇಕಿತ್ತು ಅಂತ ಇತ್ತು, ಬಟ್ ಅದನ್ನೆಲ್ಲನೂ ಈ ಕ್ಲಾವಿಸಲ್ಲಿ ಲೋಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಫಾರ್ ದಿ ಸ್ಟಾರ್ಟರ್ಸ್ LED DRL ಏನಿದೆ ಕನೆಕ್ಟಿಂಗ್ ವೇಲ್ ಕೊಟ್ಟಿದ್ದಾರೆ. ಬಟ್ ಇಂಡಿಕೇಟರ್ ಹಾಕಿದಾಗ ಇಂಡಿಕೇಟರ್ ಪಾರ್ಟ್ ಇದು ತೊಗೊಳುತ್ತೆ, ಬಟ್ ಆಫ್ ಮಾಡಿದಾಗ DRL ಆಗಿ ಅಗೈನ್ ಡೆವಲಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಕ್ಯೂಬ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ 2 ಲೋ ಬೀಮ್ಗೆ ಒಂದು ಹೈ ಬೀಮಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, 4 ಬರುತ್ತೆ ಅಷ್ಟೇ ಮುಂದ್ಗಡೆಗೆ. ಆ್ಯಂಡ್ 360 ಕ್ಯಾಮ್ರಾ ಕೂಡ ಬರುತ್ತೆ. ಅದ್ರ ಪಾರ್ಟ್ ಆಫ್ ಇಟ್ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 2 ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಯಾವುದು ರೆಡಾರ್ ಪ್ಯಾನಲ್ ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ 2ರಲ್ಲಿ ಯಾವುದೋ ಒಂದು ರೆಡಾರ್ ಪ್ಯಾನಲ್ ಆಗಿರುತ್ತೆ ಆ್ಯಕ್ಚುಲಿ. ಫ್ರಂಟ್ ಟೋಯಿಂಗು ಅಲ್ಲಿ ಫಿಟ್ ಮಾಡ್ಬೋದು. ಆ್ಯಂಡ್ ಈ ಕಾರಲ್ಲಿ ಲೆವೆಲ್ 2 ADAS ಬರುತ್ತೆ. 20 ಫೀಚರ್ಸ್ ಬರುತ್ತೆ ಗುರು. ಲೇನ್ ಕೀಪ್ ಅಸಿಸ್ಟು, ಲೇನ್ ಡಿಪಾರ್ಚರ್ ವಾರ್ನಿಂಗು, ಟ್ರಾಫಿಕ್ ಸೈನ್ ಡಿಟೆಕ್ಷನು ಎಲ್ಲ ಅದರಿಂದ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಅಪಾರ್ಟ್ ಫ್ರಮ್ ದಟ್ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಅಥವಾ ಎಮರ್ಜೆನ್ಸಿ ಫ್ರಂಟ್ ಬ್ರೇಕಿಂಗ್ ಆಗಿರ್ಬೋದು, ಸ್ಪೀಡ್ ಸೆಟ್ ಮಾಡೋದಾಗಿರ್ಬೋದು, ಮುಂದ್ಗಡೆ ಗಾಡಿಗೂ ಮತ್ತು ನಿಮ್ಮ ಗಾಡಿಗೂ ಅದೆಲ್ಲ ವರ್ಕ್ ಆಗುವಂಥದ್ದು ಈ 2ರಲ್ಲಿ ಯಾವುದೋ ಒಂದು ರೆಡಾರ್ ಪ್ಯಾನಲ್ ಅಂತ ಹೇಳಿದ್ನಲ್ಲ ಇದ್ರ ಥ್ರೂ. ಸೈಡಿಗೆ ಬಂದರೆ ಬಿಗರ್ ವೀಲ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೈಜ್ ಬಂದು 215/55 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಈವನ್ ಅಲಾಯ್ ಡಿಸೈನ್ ಕೂಡ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಸೊ ಇಟ್ ಲಿಕ್ಸ್ ಪ್ರಿಟಿ ಗುಡ್ ಆನ್ ದಿಸ್ ಕಾರ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ 2 ಬರುತ್ತೆ ಮಿರರ್ಗೆ. ಆ್ಯಂಡ್ ಡೋರ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕೀ ಅಂತ ತೋರಿಸಿದ್ರೆ ಅದ್ರದ್ದು ಬ್ಯಾಟ್ರಿ ಡೌನ್ ಆದರೆ ಮ್ಯಾನ್ಯಲ್ ಎಂಟರ್ ಹಾಕಿ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆ ಬಂದರೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿರೋದು ನೋಡ್ಬೋದು. ಇದು ಸ್ವಲ್ಪ ಡಿಸೈನ್ ವೈಸ್ ಇಟ್ ರಿಮೈನ್ಸ್ ಮೋರ್ ಆಫ್ ದ ಕಿಯಾ ಕಾರ್ಸ್ ಲೈಕ್ ಸಾನೆಟ್ ಆಗಿರ್ಬೋದು, ಸೆಲ್ಟೋಸ್ ಆಗಿರ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಡಿಸೈನೇ ಕೊಟ್ಟಿದ್ದಾರೆ. ಬಟ್ ಈ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಏನಿದೆ ಹಿಂದ್ಗಡೆ ಪ್ರೊಫೈಲ್ನ ಕಾರ್ ಆ್ಯಕ್ಚುಲಿ ಸ್ವಲ್ಪ ವೈಡ್ ಇದೆ ಅನ್ನೋ ಒಂದು ವೈಪ್ ಕೊಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ದ ಇಂಡಿಕೇಟರ್, ದಿಸ್ ಇಸ್ ದ ಬ್ರೇಕ್ ಲ್ಯಾಂಪ್. ಆ್ಯಂಡ್ 7 DC ಟಿನತ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ವಿಜುವಲ್ ಬಲ್ಕ್ನ ರಿಡ್ಯೂಸ್ ಮಾಡೋಕ್ಕೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕ್ಯಾರೆನ್ಸ್ ಕ್ಲಾವೆಸ್ ಬ್ಯಾಡ್ಸಿಂಗ್ ಕೂಡ ಕೊಟ್ಟಿದ್ದಾರೆ. ವೈಪರು, ಡಿಫಾಗರು ಆ್ಯಂಡ್ ವಾಷರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಆ್ಯಂಡ್ ಇಲ್ಲಿ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಲೀಡ್ ಏನಿದೆ ಅದನ್ನ ಲೆಫ್ಟ್ ಸೈಡ್ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಈವನ್ ಇಲ್ಲೂ ಕೂಡ
ಕ್ಯಾಮ್ರಾ ಇಂಟಿಗ್ರೇಟ್ ಮಾಡಿರೋದು ನೋಡ್ಬೋದು. ಇದಿಷ್ಟು ಎಕ್ಸ್ಟೀರಿಯರ್ ಫೀಚರ್ಸ್ ಆಯಿತು. ಥರ್ಡ್ ರನ್ನರ್ಗೆ ಫೀಚರ್ಸ್ ಅಂತ ತೊಗೊಳ್ಳೋದಾದರೆ ಒಂದು ಕಪ್ ಹೋಲ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಟೈಪ್ ಸಿ, ಅದು ಕೂಡ ಇಲ್ಯುಮಿನೇಟ್ ಆಗುತ್ತೆ. ಇವನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲರಿಗೂ ಬರುತ್ತೆ. ಪ್ರಾಪರ್ ಥರ್ಡ್ ರೋ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ 2 ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಓಪನ್ ಮಾಡಿದ್ರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಎಲ್ಲ ನೋಡ್ತೀವಿ ನಾವು. ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿರೋದನ್ನ ಒಂದು ಪ್ರೀಮಿಯಂ ವೈಬ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬೇಸಿಕ್ ಥಿಂಗ್ ಅಂತಂದರೆ ಸನ್ಶೇಡ್ ಗುರು. ಇವಾಗ ಆಲ್ಮೋಸ್ಟ್ ಎಲ್ಲ ಕಿಯಾ ಕಾರ್ಸಲ್ಲೂ ಈ ಥರದೊಂದು ಸನ್ಶೇಡ್ ನೋಡ್ತೀವಿ ಆ್ಯಂಡ್ ಡೋರ್ ಮಾತ್ರ ಸಿಕ್ಕಾಪಟ್ಟೆ ಹ್ಯೂಜ್ ಇದೆ, ತುಂಬ ದೊಡ್ಡದಾಗಿ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಹೇಮಿಂಗ್ ಲೈಟ್ ಕೂಡ ಕೊಟ್ಟಿರೋದು ನೋಡ್ಬೋದು. ಡೋರಲ್ಲಿ ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಕೂಡ ಆ್ಯಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ. ಆ್ಯಂಡ್ ಸೀಟ್ಸಿಗೆ ಬಂದರೆ ಇಟ್ಸ್ ಅ ಲೆದರೇಟ್ ಸೀಟ್ಸ್ ಗೈಸ್. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಅಂಡ್ HD X+ ವೇರಿಯಂಟಲ್ಲಿ 6 ಸೀಟರ್ ಮತ್ತು 7 ಸೀಟರ್ 2 ಆಪ್ಷನ್ ಬರುತ್ತೆ. 7 ಸೀಟರ್ ವೇರಿಯಂಟ್ ಸೆಂಟರ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಬಟ್ ಅದಕ್ಕೆ ಕಪ್ ಹೋಲ್ಡರ್ಸ್ ಒಂದು ಕೊಟ್ಟಿಲ್ಲ. ಆ್ಯಕ್ಚುಲಿ ಒಂದು ಥಿಂಗ್ ಏನು ಅಂತಂದರೆ ಈ ಹೈಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ಜಾಸ್ತಿ ಆಗಬೇಕಾಗಿತ್ತು. ಬಿಕಾಸ್ ಈ ಹೆಡ್ರೆಸ್ಟ್ ಎತ್ಕೊಂಡ್ರೆ ಕಂಪ್ಲೀಟಾಗಿ ನನ್ನ ಹೈಟ್ ಇರೋವಂಥವ್ರು ಕಂಫರ್ಟಬಲ್ ಆಗಿ ಕೂರ್ಬೋದು. ಬಟ್ 5'8" ಎಬೋವ್ ಇರೋರಿಗೆ ಸೀಟ್ ಹೈಟ್ ಕಮ್ಮಿ ಅನ್ಸುತ್ತೆ. ಇನ್ನೂ ಸ್ವಲ್ಪ ಹೈಟ್ ಇದ್ದಿದ್ರೆ ಹೆಡ್ ಸಪೋರ್ಟ್ ಚೆನ್ನಾಗಿ ಸಿಗೋದು. ಆ್ಯಂಡ್ ಸೀಟ್ದು ಪ್ಯಾಟರ್ನ್ ಏನಿದೆ ಚೇಂಜ್ ಮಾಡಿದ್ದಾರೆ ಕಿಯಾನವರು. ಸೆಕೆಂಡ್ ರೋ ಇಲ್ಲಿ ವೆಂಟ್ ಏನಿದೆಯಲ್ಲ, ಇಲ್ಲೊಂದು ವೆಂಟು ಆ್ಯಂಡ್ ಥರ್ಡ್ ರೋ ವೆಂಟ್ಗಳಿದೆಯಲ್ಲ, ಇದ್ರದ್ದು ಬ್ಲೋಯರ್ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ವಲ್ಪ ರಿವೈಸ್ ಮಾಡಿದ್ದಾರೆ ಆ್ಯಕ್ಚುಲಿ. ಡ್ಯಾಶ್ ಬೋರ್ಡು ಕ್ಯಾರನ್ಸಿ ಕಂಪೇರ್ ಮಾಡಿದ್ರೆ ಸೊ ದಿಸ್ ಡ್ಯಾಶ್ ಬೋರ್ಡ್ ಲುಕ್ಸ್ ಪ್ರಿಟಿ ಕ್ಲೀನ್ ಆ್ಯಂಡ್ ನೀಟ್ ಅಂತ ಹೇಳ್ತೀನಿ. ಈ ಕಾರಲ್ಲಿ ಇವಾಗ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಒನ್ ಆಫ್ ದಿ ಸೇಫ್ಟಿ ಫೀಚರ್ಸ್ ಅಂತಂದರೆ 6 ಏರ್ ಬ್ಯಾಗ್ ಇಸ್ ಅ ಸ್ಟ್ಯಾಂಡರ್ಡ್ ಇನ್ ದಿಸ್. ಆ್ಯಂಡ್ ಇಟ್ ಹ್ಯಾಸ್ ದ ಒನ್ ಆಫ್ ದಿ ಫೀಚರ್ ಅಂತಂದರೆ ಇಲ್ಲಿ ಬ್ಲೈಂಡ್ ಸ್ಪಾಟ್ ಅಲರ್ಟ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ದಟ್ ನಿಮ್ಮ ಪಕ್ಕ ಬಂದು ಅಂತಂದರೆ ಅದು ಗ್ಲೋ ಅಪ್ ಆಗುತ್ತೆ, ಪಕ್ಕ ಒಬ್ಬರಿದ್ದಾರೆ ಬರಬೇಡ ಅಂತ. ಆ್ಯಂಡ್ ಈವನ್ ಇಲ್ಲೂ ಕೂಡ ಆ್ಯಕ್ಚುಲಿ ಏಮೆಂಟ್ ಲೈಟ್ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಡೋರ್ ಸ್ಟ್ರಿಪ್ ಏನಿದೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಡ್ಯಾಶ್ ಬೋರ್ಡಲ್ಲೂ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಡೋರಲ್ಲೂ ಸೇಮ್ ಅದೇ ಪ್ಯಾಟರ್ನಲ್ಲೇ ಬರುತ್ತೆ. ಈ ಸೈಡ್ ಡೋರಲ್ಲಿ ಏನಿತ್ತು ಅದೇ ಥರ ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಇಲ್ಯುಮಿನೇಟ್ ಆಗುತ್ತೆ. ಸೊ ದಟ್ ನೈಟ್ ಟೈಮಲ್ಲಿ ನಿಮಗೆ ಈಸಿ ಆಗುತ್ತೆ ಲೊಕೇಟ್ ಮಾಡೋಕ್ಕೆ ಎಲ್ಲಿದೆ ಅಂತ ಅನ್ನೋದು. ಆ್ಯಂಡ್ ಡೋರ್ ಹ್ಯಾಂಡಲ್ ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿದೆ ಆ್ಯಂಡ್ ಸೆಂಟ್ರಲ್ ಸ್ಪೀಕರ್ ಆ್ಯಕ್ಚುಲಿ ಅಲ್ಲಿ ಬರುತ್ತೆ. ಅದು ಬಿಟ್ಟರೆ ಒಂದು ಸಬ್ವೂಫರು ಬೂಟಲ್ಲಿ ಬರುತ್ತೆ. ಸೊ 8 ಸ್ಪೀಕರ್ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಫೀಚರ್ ಅಂತ ತೊಗೊಂಡ್ರೆ 4-ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಕೊಟ್ಟಿದ್ದಾರೆ ಗುರು. ಇದೊಂದು ಬೇಜಾರಿನ ವಿಷಯ ನೋಡಿ. ಫ್ರಂಟ್ ಟು ಬ್ಯಾಕು ಇನ್ಕ್ಲಿನೇಷನ್ ಅಷ್ಟೇ ಕೊಟ್ಟಿರೋದು. ಹೈಟ್ ಅಡ್ಜಸ್ಟ್ಮೆಂಟಿಗೆ ಮ್ಯಾನ್ಯುಯಲು ಆ್ಯಂಡ್ ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಆನ್ ಮ್ಯಾನ್ಯುವಲ್ ಇದಿಷ್ಟು ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫು, ಹೆಡ್ಲೈಟ್ ಲೆವೆಲರು ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಂಟರ್ನಲ್ಲಿ ಫ್ಯೂಯಲ್ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕಿಯಾ ಸಿರಾಸಿಂದ ಇನ್ಸ್ಪೈರ್ ಆಗಿರುವಂತಹ ಸ್ಟೇರಿಂಗ್ ವೀಲ್ ಆ್ಯಕ್ಚುಲಿ. ಸೊ ಕಿಯಾ ಸಿರಾಸಲ್ಲಿ ಸೇಮ್ ನೋಡಿದ್ವಿ, ಬಟ್ ಡಿಫ್ರೆನ್ಸ್ ಏನಂತಂದರೆ ಡ್ರೈವ್ ಮೋಡ್ಸು ಟ್ರಾಕ್ಷನ್ ಮೋಡ್ಸು 2 ಬಟನ್ ಇಲ್ಲಿ ಬರ್ತಾ ಇತ್ತು, ಅವೆರಡು ಮಿಸ್ಸಿಂಗು. ಅದು ಇವಾಗ ಇಲ್ಲಿ ಬರ್ತಾ ಇದೆ ಆ್ಯಕ್ಚುಲಿ. ಬಟ್ ಟ್ರಾಕ್ಷನ್ ಮೋಡ್ಸ್ ಇರೋದು ಬರಲ್ಲ, ಡ್ರೈವ್ ಮೋಡ್ಸ್ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸೇಮ್ ಕಂಟ್ರೋಲ್ಸ್ಗಳು ಏನು ನೋಡ್ತೀವಿ ಸಿರಾಸಲ್ಲಿ ಅದೇ ಸೇಮ್ ಅದೇ ಥರನೇ ಕೊಟ್ಟಿದ್ದಾರೆ. ಇದು ಒಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಏನಿದೆ ಅಥವಾ ವಾಯ್ಸ್ ಕಮಾಂಡ್ ಏನಿದೆ ಅದಕ್ಕೆ ಬರುವಂಥದ್ದು. ಈ ಕಡೆಗೆ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಆ್ಯಂಡ್ ಅಡಾಸ್ ರಿಲೇಟೆಡ್ ಫಂಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. 12.3 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆ್ಯಂಡ್ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ನೋಡ್ತಿರ್ಬೋದು ಎಂಟಿ ಸ್ಪೇಸು. ಸಿರೋಸಲ್ಲಿ ಆ್ಯಕ್ಚುಲಿ ಮಧ್ಯದಲ್ಲಿ 5 ಇಂಚ್ ಟಚ್ ಬೇಸ್ಡ್ AC ಯೂನಿಟ್ ಬರುತ್ತೆ. ಏರ್ ಕಂಡೀಷನಿಂಗ್ ಏನಿತ್ತು ಅದನ್ನ ಇಲ್ಲಿಂದನೇ ಕಂಟ್ರೋಲ್ ಮಾಡ್ಬೋದಾಯಿತು, ಅದನ್ನು ರಿಮೂವ್ ಮಾಡಿದ್ದಾರೆ ಬಿಕಾಸ್ ದಟ್ ವಾಸ್ ಅನ್ನೆಸರಿ ಆ್ಯಕ್ಚುಲಿ ನನ್ನ ಪ್ರಕಾರ. ಆ್ಯಂಡ್ ಸ್ಪೋರ್ಟಿ ಡ್ರೈವಿಂಗಿಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ಆಟೋಮೆಟಿಕ್ ವೈಪರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ ಜಾಮ್ ಆಗಿದೆ ಗೈಸ್. ಟಿಲ್ ಟು ಟೆಲಿಸ್ಕೋಪ್ 2 ಇದೆ. ಇದರಲ್ಲಿ ಮೈಲೇಜ್ ರಿಲೇಟೆಡ್ ಡೇಟಾಗಳು ಸಿಕ್ಕಾಪಟ್ಟೆ ತೋರಿಸುತ್ತೆ ಆ್ಯಕ್ಚುಲಿ. ರಾಸ್ಟ್ ರಿಸೆಟ್ಟು, ಡಿಜಿಟಲ್ ಸ್ಪೀಡ್ ಆ್ಯಂಡ್ ಕರೆಂಟ್ ಟ್ರಿಪ್, ದಟ್ಸ್ ಇಟ್ ಗೈಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನ್ಯಾವಿಗೇಷನ್ ಹೇಳುತ್ತೆ ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಹೇಳುತ್ತೆ. ಆ್ಯಂಡ್ ದಿಸ್ ಇಸ್ ಅ ಲೇನ್ ಕೀಪ್ ಅಸಿಸ್ಟಿ ಕೊಟ್ಟಿರೋಂಥದ್ದು. ಸೊ ಇದ್ರ ಥೀಮ್ ಏನಿದೆ ಅಕಾರ್ಡಿಂಗ್ ಟು ದ ಡ್ರೈವ್ ಮೋಡ್ಸ್ ಯು ಕ್ಯಾನ್ ಚೇಂಜ್ ಇಟ್ ಅಪ್ ಆಸ್ ವೆಲ್. ಇವಾಗ ನೋಡಿ ಚೇಂಜ್ ಮಾಡ್ತೀನಿ ನೋಡಿ. ದಿಸ್ ಇಸ್ ಅ ಸ್ಪೋರ್ಟ್ 1, ಇಕೋ 1, ನಾರ್ಮಲ್ 1 ಆ್ಯಂಡ್ ಅಗೈನ್ ಸ್ಪೋರ್ಟ್ 1. ಸೊ ಅಕಾರ್ಡಿಂಗ್ ಟು ದ ಡ್ರೈವ್ ಮೋಡ್ಸ್ ಯು ಕ್ಯಾನ್ ಕಾನ್ಫಿಗರ್ ದ ಥೀಮ್ ಆಸ್ ವೆಲ್. ಇವಾಗ ಶಿಪ್ಪಿಂಗ್ ಮೋಡಲ್ ಇರೋದ್ರಿಂದ ರೈಟ್ ಇಂಡಿಕೇಟರ್ ಹಾಕಿದ್ರೆ ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ತೋರಿಸಬೇಕಾಗಿತ್ತು, ತೋರಿಸಿಲ್ಲ. ಸೊ ಫೀಚರ್ಸ್ ಒಂದಿಷ್ಟು ಆಕ್ಟಿವೇಟ್ ಆಗಬೇಕು. ಆ್ಯಂಡ್ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದೆ. ಬಟ್ ಇದಕ್ಕೆ ಬಮ್ಮರ್ ಏನು ಅಂತ ಅಂದರೆ ದಿಸ್ ಡಸಂಟ್ ಹ್ಯಾವ್ ವೈರ್ಲೆಸ್ ಆ್ಯಪಲ್ ಕಾರ್ ಪ್ಲೇ ಆ್ಯಂಡ್ ಆಂಡ್ರಾಯ್ಡ್ ಆಟೋ ಗೈಸ್. ಅದಕ್ಕೆ ಅಂತಲೇ ಇಲ್ಲಿ USB ಕೊಟ್ಟಿರುವಂಥದ್ದು. ಇದ್ರ ಥ್ರೂನೇ ನೀವು ಆ್ಯಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಎರಡೂ ಕನೆಕ್ಟ್ ಮಾಡ್ಕೋಬೇಕಾಗಿರೋದು. ಇದೊಂದು ಬಿಟ್ಟರೆ ಆಪರೇಷನ್ಸ್ ವೈಸ್ ಎಲ್ಲನೂ ತುಂಬ ಸ್ಲಿಕ್ ಆಗಿದೆ. ಏನಕ್ಕೆ ವೈಡ್ ಕೊಟ್ಟಿದ್ದಾರೆ ಅಂತಂದರೆ ದೇ ಆರ್ ಯೂಸಿಂಗ್ ದ ಓಲ್ಡ್ UI ಗೈಸ್. ಅಪಾರ್ಟ್ ಫ್ರಮ್ ದಟ್ ಮ್ಯಾಪ್ಸು, ನ್ಯಾವಿಗೇಷನ್ಸು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ವ್ಯಾಲೆಟ್ ಮೋಡ್ ಕೂಡ ಕೊಟ್ಟಿದ್ದಾರೆ, ಕ್ವೈಟ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕಿಯಾ ಕನೆಕ್ಟ್ ಕೂಡ ಇಲ್ಲಿ ಕೊಟ್ಟಿರೋದು ನೋಡ್ಬೋದು. ಸೊ ಬೇಸಿಕಲಿ 80+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಬರುತ್ತೆ. ಜಿಯೋ ಫೆನ್ಸಿಂಗ್ ಆಗಿರ್ಬೋದು, ನಿಮ್ಮ ಕಾರ್ ಲೊಕೇಶನ್ ಆಗಿರ್ಬೋದು. ಸೊ ಎಲ್ಲನೂ ಆ್ಯಕ್ಚುಲಿ ಟ್ರ್ಯಾಕ್ ಮಾಡ್ಕೋಬೋದು ಥ್ರೂ ಯುವರ್ ಮೊಬೈಲ್ ಆ್ಯಕ್ಚುಲಿ. ಆ್ಯಂಡ್ ಸೆಟ್ಟಿಂಗ್ಸಿಗೆ ಬಂದರೆ ಏಮೆಂಟ್ ಲೈಟ್ ತೋರಿಸ್ಬೇಕು ನಿಮಗೆ. ಸೊ ವೆಹಿಕಲ್ಸಿಗೆ ಬನ್ನಿ. ಆ್ಯಂಡ್ ಡ್ರೈವರ್ ಅಸಿಸ್ಟೆನ್ಸ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಡಾಸ್ ರಿಲೇಟೆಡ್ ಏನಿದೆ ಇಲ್ಲಿಂದನೇ ನೀವು ಕಂಟ್ರೋಲ್ ಮಾಡ್ಬೋದು. ಲೈಕ್ ಅದ್ರ ಸೆನ್ಸಿಟಿವಿಟಿ ಆಗಿರ್ಬೋದು ಅಥವಾ ಎನೇಬಲ್ ಅಥವಾ ಡಿಸೇಬಲ್ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ಲೈಟ್ಸಿಗೆ ಬಂದರೆ ಇಲ್ಲಿ ಏಮೆಂಟ್ ಲೈಟ್ ಇದೆ ಆ್ಯಂಡ್ ಇಲ್ಲಿ ಕಲರ್ಸ್ ಕೊಟ್ಟಿದ್ದಾರೆ. ಸೊ ಒಂದಿಷ್ಟು ಫಿಕ್ಸ್ಡ್ ಕಲರ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು. ಸೊ ಐದರ್ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಆರ್ ಕಸ್ಟಮೈಸ್ಡ್ ಕಲರ್ಸ್ ಅಂತ ಬರುತ್ತೆ. ಸೊ 64 ಕಲರ್ಸ್ ಬರುತ್ತೆ ಗುರು. ಇವಾಗ ನೋಡಿ ಬ್ಲೂ ಕಲರಿಗೆ ತಿರುಗಿಸ್ತೀನಿ ನಾನು, ಓಕೆ ಕೊಟ್ಟರೆ
ಜಸ್ಟ್ ವೇಟ್ ಜಸ್ಟ್ ಸೆಕ್ ಯಾ ನೋಡಿ ಬ್ಲೂ ಕಲರಿಗೆ ತಿರುಗ್ತು, ಎಲ್ಲ ಕಡೆನೂ ಬ್ಲೂ ಕಲರಿಗೆ ತಿರುಗಿದೆ. ಸೊ ಏಮೆಂಟ್ ಲೈಟ್ ನೈಟ್ ಟೈಮಲ್ಲಿ ಕ್ಯಾಬಿನ್ನ ತುಂಬ ಎನ್ಹ್ಯಾನ್ಸ್ ಮಾಡತ್ತೆ ಅಂತಲೇ ಹೇಳ್ಬೋದು ಕ್ಯಾಬಿನ್ ಎಕ್ಸ್ಪೀರಿಯನ್ಸು. ಬಟ್ ಯುನಿಕ್ ಥಿಂಗ್ ಏನು ಅಂತಂದರೆ ಈ ಒಂದು ಯೂನಿಟ್ ದಿಸ್ ಕ್ಯಾನ್ ಬಿ ಆಪರೇಟೆಡ್ ಆಸ್ ಇನ್ಫೋಟೈನ್ಮೆಂಟ್ ರಿಲೇಟೆಡ್ ಆಗಿರ್ಬೋದು ಅಥವಾ AC ಯೂನಿಟ್. ನೋಡಿ ಇಟ್ ಪ್ರೆಸ್ ಮಾಡಿದ ತಕ್ಷಣ AC ಯೂನಿಟ್ ಸ್ವಿಚ್ ಆಯಿತು. ಸೊ ದಿಸ್ ಈಸ್ ಅ ಸ್ವಿಚಬಲ್ ಯೂನಿಟ್ ಆ್ಯಕ್ಚುಲಿ. ಸೊ ಬ್ಲೋಯರ್ ಕಂಟ್ರೋಲಿಗೆ ಇಲ್ಲಿ ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಕಂಟ್ರೋಲಿಗೆ ಇಲ್ಲಿ ಕೊಟ್ಟಿದ್ದಾರೆ, ಫ್ರಂಟ್ ಆ್ಯಂಡ್ ರಿಯರ್ ಡಿಫಾಗಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಏನಿದೆ ಅದನ್ನು ಎನೇಬಲ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಫ್ರಂಟ್ ಸೀಟ್ ವೆಂಟಿಲೇಷನಿಗೆ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಎಸ್ ನೋಡ್ತಿರ್ಬೋದು 3 ಲೆವೆಲ್ಸು ಡ್ರೈವರ್ದು, ಇದು ಕೋ ಡ್ರೈವರ್ದು ಆ್ಯಕ್ಚುಲಿ. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲ್ನ ಎನೇಬಲ್ ಮಾಡೋಕ್ಕೆ ಇದು ಬಂದು ಡ್ರೈವ್ ಮೋಡ್ಸಿಗೆ ಕೊಟ್ಟಿದ್ದಾರೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಎನೇಬಲ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು 360 ಕ್ಯಾಮ್ರಾ ಆ್ಯಕ್ಟಿವೇಟ್ ಮಾಡೋಕ್ಕೆ. ನೋಡಿ ಸೊ ಎಸ್ 360 ಕ್ಯಾಮ್ರಾ ಬರುತ್ತೆ. ಸೊ ಸುತ್ತಾಗಿ ಏನಿದ್ದೇನೆ ಎಕ್ಸಾಕ್ಟಾಗಿ ಬರುತ್ತೆ. ಸೊ ಬೇಕು ಅಂದರೆ ಝೂಮ್ ಕೂಡ ಮಾಡ್ಕೋಬೋದು. ಸೊ ಎಸ್ ಪ್ರಿಟಿ ಮಚ್ ಇಟ್ ಗೈಸ್. ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿ ಕೊಟ್ಟಿದ್ದಾರೆ, 7 ಸ್ಪೀಡ್ DCT ಗೇರ್ ವರ್ಕ್ಸ್ ಇದು. ಆ್ಯಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಆ್ಯಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಒಂದು ನಿಮಗೆ ಹೇಳಬೇಕಾಗಿರೋದು ಏನು ಅಂತಂದರೆ ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆ್ಯಂಡ್ ಎಡಾಸ್ ಕೊಟ್ಟಿದ್ದಾರೆ. ಬಟ್ ಅದೇ ನೀವು ಟರ್ಬೋ ಪೆಟ್ರೋಲಲ್ಲಿ ಮ್ಯಾನ್ಯುವಲ್ ತೊಗೊಂಡ್ರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು ಮತ್ತು ಎಡಾಸ್ ಬರಲ್ಲ. ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ ಡೀಸೆಲಲ್ಲಿ ನಿಮಗೆ ಟಾಪ್ ಎಂಡ್ ಬರಲ್ಲ, HT-X+ ವೇರಿಯಂಟು ಬರೀ ಪೆಟ್ರೋಲಲ್ಲಿ ಮಾತ್ರ ಬರೋಂಥದ್ದು, ಅದು ಟರ್ಬೋ ಪೆಟ್ರೋಲು. ಸೊ ಹಾಗಾಗಿ ಡೀಸೆಲಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಮಿಸ್ ಆಗುತ್ತೆ. ನಾರ್ಮಲ್ ಸಿಂಗಲ್ ಪೆನ್ ಸನ್ರೂಫ್ ಏನಿದೆ ಅದು ಮಾತ್ರ ಕೊಟ್ಟಿದ್ದಾರೆ. ಆಟೋಡಿಮಿಂಗ್ IRVM ಕೊಟ್ಟಿದ್ದಾರೆ ಆ್ಯಂಡ್ SOS ಆಗಿರ್ಬೋದು, ಟೂಯಿಂಗ್ ಆಗಿರ್ಬೋದು, ಕಿಯಾ ಕನೆಕ್ಟ್ ಆಗಿರ್ಬೋದು ಅದಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅವಾಗಲೇ ತೋರಿಸ್ದಂಗೆ. ಆ್ಯಂಡ್ ಇಲ್ಲಿ ಎಕ್ಸಾಕ್ಟಾಗಿ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದು ಇಲ್ಲಿ ಹೇಳೋದು. 6 ಸೀಟರ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ಬರೀ 4 ಇದೆ. ಇದು ಬಂದು ಲ್ಯಾಂಪ್ ಆನ್ ಮಾಡೋಕ್ಕೆ ಆ್ಯಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಆಗಿ ಓಪನ್ ಆಗಿದೆ ಅಂತ. ಲೈಟ್ ಕೂಡ ಆ್ಯಕ್ಚುಲಿ ತುಂಬ ಇನ್ನಾಗುತ್ತೆ ಆ್ಯಂಡ್ ಫ್ರೆಶರ್ ಕೂಡ ಇನ್ನಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕಾರ್ ಡ್ರೈವ್ ಮಾಡುವಾಗ ಇಲ್ಲಿ ನಿಂತ್ಕೊಂಡು ಶೋಕಿ ಎಲ್ಲ ಮಾಡೋಕೆ ಹೋಗ್ಬಿಡಿ. ಈ ಸನ್ಶೇಡಲ್ಲಿ ಬರೀ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಮಿರರ್ ಕೊಟ್ಟಿದ್ದಾರೆ. ಕ್ಯಾಬಿನ್ ಏರ್ನ ಕಂಪ್ಲೀಟಾಗಿ ಕ್ಲೀನಾಗಿ ಇಡೋಕ್ಕೆ ಏರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ, ಅದು ಕೂಡ ವಿತ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಏರ್ ಪ್ಯೂರಿಫೈಯರ್ ಸ್ಪೀಡು, ಆಟೋ ಫಂಕ್ಷನ್ನು, ಡಿಸ್ಪ್ಲೇ ಬ್ರೈಟ್ನೆಸ್ಸು ಎಲ್ಲನೂ ಇದರಲ್ಲಿ ಸೆಟ್ ಮಾಡ್ಬೋದು. ಈ ಯೂನಿಟ್ನ ಡ್ರೈವರ್ ಸೀಟ್ ಹಿಂದ್ಗಡೆ ಪ್ಲೇಸ್ ಮಾಡಿದ್ದಾರೆ. ಲಾಸ್ಟ್ ಪಾರ್ಟಿಗೆ ಬಂದರೆ ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ಕಿಯಾ ಕಾರ್ಸ್ ಆ್ಯಕ್ಚುಲಿ ಒಂದು ರೇಂಜಿಗೆ ಸೇಫರ್ ಕಾರ್ ಅಂತ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಗೈಸ್. ಬಿಕಾಸ್ ರೀಸೆಂಟ್ಲಿ ಸಿರಾಸ್ದು ಕ್ರ್ಯಾಶ್ ಟೆಸ್ಟ್ ಆಯಿತು, ಇಟ್ ಗಾಟ್ ಅ 5 ಸ್ಟಾರ್ ಸೇಫ್ಟಿ ರೇಟಿಂಗ್. ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸೇಫ್ಟಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ ಆಗಿರ್ಬೋದು ಅಥವಾ A ಪಿಲ್ಲರ್, B ಪಿಲ್ಲರ್ ಆಗಿರ್ಬೋದು, ಕ್ರ್ಯಾಶ್ ಪಾಯಿಂಟ್ಸ್ ಆಗಿರ್ಬೋದು ಎಲ್ಲನೂ ಆ್ಯಕ್ಚುಲಿ ದೇ ಹ್ಯಾವ್ ಸ್ಟ್ರೆಂಥೆಂಡ್ ಅಪ್. ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ 18+ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಬರುತ್ತೆ. ಸೇಫ್ಟಿ ಫೀಚರ್ಸ್ ವೈ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ದಿಸ್ ಶುಡ್ ಫೇರ್ ವೆಲ್ ಗೈಸ್, ಬಿಕಾಸ್ ಬಾನೆಟೆಲ್ಲ ಲಿಫ್ಟ್ ಮಾಡಿದಾಗ ಇಟ್ ವಾಸ್ ಹೆವಿ ಆ್ಯಕ್ಚುಲಿ, ಅಂತ ಏನು ಲೈಟ್ ವೆಯ್ಟ್ ಇರಲಿಲ್ಲ. ಸೊ ಗೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ದಿಸ್ ಕಾರ್ ಕ್ಯಾನ್ ಫೇರ್ ವೆಲ್ ಇನ್ ಕ್ರ್ಯಾಶ್ ಟೆಸ್ಟ್ ಆ್ಯಕ್ಚುಲಿ. ಕಾರ್ ಡೈಮೆನ್ಷನ್ ವೈಸ್ ಲೆಂತು 4.5 ಮೀಟರ್ಸ್, ಬಿಡ್ತು 1.8 ಮೀಟರ್ಸ್, ಹೈಟು 1.7 ಮೀಟರ್ಸ್, ವೀಲ್ ಬೇಸು 2.7 ಮೀಟರ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು 195 mm ಕೊಟ್ಟಿದ್ದಾರೆ. ಕಲರ್ ಆಪ್ಷನ್ ವೈಸ್ 8 ಸಿಂಗಲ್ ಟೋನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮುಂದೆ ಇರುವಂಥದ್ದು ಕಿಯಾ ಕಾರ್ದು ಸಿಗ್ನೇಚರ್ ಕಲರು. ಆ್ಯಂಡ್ ವೇರಿಯಂಟ್ಸ್ ವೈಸ್ HTE, HT ಆಪ್ಷನಲ್, HTK, HTK+, ಆಪ್ಷನಲ್, HTX ಆ್ಯಂಡ್ HTX+ ಇಷ್ಟು ಬರುತ್ತೆ. ಯಾವ್ಯಾವ ವೇರಿಯಂಟ್ಸಲ್ಲಿ ಯಾವ್ಯಾವೆಲ್ಲ ಇಂಜಿನ್ ಆಪ್ಷನ್ಸ್ ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ನಿಮಗೆ ಬೇಕು ಅಂತಂದರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ವರ್ಡಿಕ್ಟ್ ಅಂತ ಬಂದರೆ ಈ ಕಾರ್ ಒಂಥರ ಮಿನಿ ಇನೋವಾ ಅನ್ಬೋದು. ಅಷ್ಟು ಸ್ಪೇಸಿಂಗು, ಫೀಚರ್ಸು, ಸೇಫ್ಟಿ ಎಲ್ಲ ಇದೆ. ಆ್ಯಂಡ್ ನೋಡೋಕ್ಕೂ ಕಾರ್ ಆ್ಯಕ್ಚುಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಒಂದು ಕರೆಕ್ಟಾಗಿ ಕೊಟ್ಟರೆ ಪಕ್ಕ ಹಿಟ್ ಆಗತ್ತೆ ಈ ಕಾರು. ಸೊ ಇಫ್ ಯು ವಾಂಟ್ ಸಮಥಿಂಗ್ ಬೆಟರ್ ಆ್ಯಂಡ್ ಬಿಗರ್ ದನ್ ಕ್ಯಾರೆನ್ಸ್ ದೆನ್ ಪಕ್ಕ ಈ ಕಾರ್ ನಿಮಗೆ ಸೂಟ್ ಆಗುತ್ತೆ. XL6ಗಿನ್ನ ಪ್ರೀಮಿಯಂ ಕಾರ್ ಬೇಕು, ಬಟ್ ಇನೋವಾ ಎಲ್ಲ ತೊಗೊಳ್ಳೋಷ್ಟು ಬಜೆಟ್ ಇಲ್ಲ ನನ್ನ ಹತ್ರ ಅಂದರೆ ಕ್ಯಾರೆನ್ಸ್ ಕ್ಲಾವಿಸ್ ಮೇಕ್ಸ್ ಮೋರ್ ಸೆನ್ಸ್ ಅನ್ಬೋದು. ಆ್ಯಂಡ್ ಇಂಜಿನ್ ಆಪ್ಷನ್, ಟ್ರಾನ್ಸ್ಮಿಷನ್ ಆಪ್ಷನ್, ವೇರಿಯಂಟ್ಸ್ ರೇಂಜ್ ಇದೆಲ್ಲ ವೈಡ್ ವೆರೈಟಿ ಇರೋದ್ರಿಂದ ನಿಮ್ಮ ಪರ್ಪಸ್ ತಕ್ಕಾಗೆ ವೇರಿಯಂಟ್ಸ್ ಚೂಸ್ ಮಾಡೋಕ್ಕೂ ನಿಮಗೆ ಆಪ್ಷನ್ ಇದೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅನ್ಕೋತೀನಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.